ಸನಿ ಸನಿ ಸರಿ 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 ಸನಿ ಸನಿ ಸರಿ ಸರಿ ಸನಿ ಸನಿ ಸರಿ ಸರಿ ಸನಿ ಸನಿ ಸರಿ ಸರಿ ಶರಣ್ಯ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಇದೇನ್ ಟ್ವಿಸ್ಟು? ಯಾವುದು ಬೇಡ ಅಂತ ಹೋಗಿರೋ ಶರಣ್ಯ ಮತ್ತೆ ಈ ತರ ಎಂಟ್ರಿ ತಗೋತಾ ಇದ್ದಾಳಲ್ಲ. ಚಿಕ್ಕಮ್ಮ ಹೇಳಿದಾರೆ ಅಂದ್ರೆ ಆಗಲ್ಲ ಅನ್ನೋ ಮಾತೇ ಇರಲ್ಲ. ಏನಂತೀಯ? ಅತ್ತೆ, ಕೊನೆಗೂ ನಿಮ್ ಹಠಾನೆ ಗೆಲ್ಬೇಕು ಅಂತ ಶರಣ್ಯನ ಇಲ್ಲಿ ಕರ್ಸಿದೀರಾ ಅಲ್ವಾ? ಏಟಿಗೆ ಎದಿರೇಟು ಕೊಡ್ತಾ ಇದ್ದೀರಾ ಅಂತ ಆಯ್ತು. ಈ ಏಟಿಂದ ನೀನು ಪ್ರಜ್ಞೆನೆ ತಪ್ಪಿರೋ ಹಾಗಾಯ್ತಲ್ವಾ ಅನನ್ಯ? ಇನ್ನೂ ಏನು ಮುಗ್ದಿಲ್ಲ, ಇದು ಆರಂಭ ಅಷ್ಟೇ. ನೀನ್ ಏನೇ ಕುತಂತ್ರ ಮಾಡಿದ್ರು ಶರಣ್ಯ ದರ್ಶನ್ನ ದೂರ ಮಾಡೋದಕ್ಕಾಗಲ್ಲ. ಹಾಗಾಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಅಷ್ಟೇ ಅಲ್ಲ ಅನನ್ಯ, ಅರ್ಹತೆ ಇಲ್ದಿರೋ ನಿನಗೆ ಸೀತಾರಾಮನ ಕಲ್ಯಾಣ ನಡೆಸೋಂಥ ಭಾಗ್ಯ ಯಾವತ್ತೂ ಸಿಗೋ ಹಾಗೆ ಮಾಡಲ್ಲ. ಬೃಹತ್ಸಾವಕ್ಷತ್ರವೃದ್ಧವೃಷ್ಣಿಂ ತೃಷ್ಟಬೋಧಸ್ತುಭುತಮುಗ್ರವೀರಂ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯಮಿದಂ ವಾತೇನ. ನಮಸ್ಕಾರ ಅತ್ತೆ. ನಮಸ್ಕಾರ ಮಾವ. ನಮಸ್ಕಾರ ದೊಡ್ಡತ್ತೆ. ನಮಸ್ಕಾರ ಮಾವ. ಅಮ್ಮ, ಆ ರೀತಿ ಸೀತಾರಾಮ ದೂರ ದೂರ ನಿಲ್ಬಾರ್ದು, ಹತ್ರ ನಿಲ್ಸಿ. ಕಂದ, ಹೋಗಿ ಶರಣನ್ ಪಕ್ಕ ನಿಂತ್ಕೋ. ಹೋಗು ಕಂದ. ನಡಿಯಪ್ಪ.
ಶರಣ್ಯ ಬಂದಿರೋದು ಮತ್ತೆ ದರ್ಶನ್ ಜೊತೆ ನಡೀತಿರೋದು ನನಗೇನೋ ಸರಿ ಅನ್ನಿಸ್ತಿಲ್ಲ ರೀ. ನನಗೆ ಮಾತ್ರ ಈ ದೃಶ್ಯನ ನೋಡಿಕೊಂಡು ಸಂತೋಷ ಆಗ್ತಿದೆ ಅಂತ ಅನ್ಕೋತಿದ್ಯಾ? ನೀನೊಬ್ಳು. ನನ್ನ ಪರಿಸ್ಥಿತಿ ಕೂಡ ಅದೇ. ಆನಂದ, ನೀನು ನಿನ್ನ ಹರಕೆಗೋಸ್ಕರ ಶರಣ್ಯನ ಈ ಕಾರ್ಯಕ್ರಮಕ್ಕೆ ಕರೆದಿದ್ಯಾನೋ, ಆದರೆ ಆ ಹುಡುಗಿಯಿಂದ ಇಲ್ಲಿ ನಮ್ಮ ದರ್ಶನ್ ಅವನಿಗಾಗಿರೋ ಅವಮಾನನ ನೆನೆಸ್ಕೊಂಡು ಒಳಗೆ ಎಷ್ಟು ನೋವು ತಿಂತ ಇದ್ದಾನೆ ಗೊತ್ತಾ? ನನಗೆ ದರ್ಶನ್ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ರೀ. ಆದ್ರೆ ಸೀತಾರಾಮನ ಕಲ್ಯಾಣ ಮಾಡೋದಕ್ಕೋಸ್ಕರ ದರ್ಶನ್ ಹೆಂಡತಿ ಜೊತೆನೇ ಕೂತ್ಕೋಬೇಕಾಗಿರೋದಲ್ವಾ? ಏನ್ರಿ, ನಾವು ಸೀತಾರಾಮನ ಕಲ್ಯಾಣಕ್ಕೋಸ್ಕರ ತಾನೇ ಬಂದಿರೋದು. ಆ ಅಂದವಾದ ದೃಶ್ಯವನ್ನ ಕಣ್ಣಾರೆ ನೋಡ್ಕೊಂಡು ಹೋಗೋಣ ಬನ್ನಿ. ದೇವೀಂ ವಾಚಮಂಚ ದೇವಾಸ್ತಾಂ ವಿಶ್ವರೂಪಾಃ ಪಸೋಂತಿ ಸಾನೋ ಮಂದ್ರೇಶಮೋರ್ಜಂ ದುಹಾನಾಧೇನುರ್ವಾಗಸ್ಮಾನುಪಸುಷ್ಟುತೈತು. ಇವತ್ತು ಡಿವೋರ್ಸ್ ಪೇಪರ್ನ ಶರಣ್ಯನಿಗೆ ಕೊಟ್ಟು ಸೈನ್ ಹಾಕಿಸ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೆ. ಹೇಗಿದ್ರೂ ಅವಳಿಲ್ಲೇ ಇರೋದಕ್ಕೆ ಆ ಪೇಪರ್ಸ್ನ ಕೊಟ್ಬಿಟ್ರೆ ಮತ್ತೆ ಮತ್ತೆ ಅವಳ ಮನೆಗೆ ಹೋಗೋ ಅವಶ್ಯಕತೆನೂ ಇರಲ್ಲ. ಪೇಪರ್ಸ್ ಕೂಡ ಕಾರಲ್ಲೇ ಇದೆ. ಅಮ್ಮ, ಸೀತಾರಾಮನ್ನ ಕರ್ಕೊಂಡು ಬಂದಿದ್ದ ಜೋಡಿ ಪೂಜೆಲಿ ಕುತ್ಕೊಳ್ಳಿ ಅಮ್ಮ, ಕಲ್ಯಾಣ ಶುರು ಮಾಡಬೇಕು. ಪೂಜೆಲಿ ನಾನು ಕೂತ್ಕೋಬೇಕಾ? ಏನ್ ಕಂದ, ನಾನಾ ಅಂತ ಕೇಳ್ತಾ ಇದೀಯಾ? ಕೂತ್ಕೋಬೇಕಾಗಿರೋದು ನೀನು ಶರಣ್ಯನೇ ತಾನೆ? ಬೇಡಮ್ಮ, ದಯವಿಟ್ಟು ಅಣ್ಣ ಅದಕ್ಕೆನ ಪೂಜೆ ಕೂತ್ಕೊಳ್ಳೋದಕ್ಕೆ ಹೇಳಿ. ರೀ ಬನ್ನಿ. ಅನನ್ಯ, ಒಂದು ನಿಮಿಷ. ದರ್ಶನ್, ಚಿಕ್ಕಮ್ಮ ಹೇಳಿದ್ದು ಸೀತಾರಾಮ ಕಲ್ಯಾಣ ನಿನ್ನ ಹೆಂಡತಿ ಜೊತೆನೆ ನಿನ್ನ ಕೈಯಾರೆ ನಡೆಸ್ಕೊಡ್ತಾರೆ ಅಂತ. ಹಾಗಾಗಿ ಅಲ್ಲಿ ಕುತ್ಕೋಬೇಕಾಗಿರೋದು ನೀವಿಬ್ರೇನೆ. ಇಲ್ಲ ಅಣ್ಣ, ನನಗೆ ತುಂಬ ಮುಖ್ಯವಾದ ಕೆಲಸಗಳಿದೆ, ನಾನು ಹೋಗಬೇಕು. ದರ್ಶನ್, ಮನೆಯವರೆಲ್ಲ ಇವತ್ತು ಕೆಲಸನ ಪಕ್ಕಕ್ಕಿಟ್ಟು ಇಲ್ಲಿಗೆ ಬಂದಿದೀವಲ್ವಾ? ಕೂತ್ಕೊಂಡು ಶುರು ಮಾಡು ಕಂದ. ಅಮ್ಮ ಹೇಳಿದ ಮೇಲೆ ಇನ್ನಾಗಲ್ಲ ಅಂತ ಹೇಳೋ ಆಪ್ಷನ್ನೇ ಇರಲ್ಲ. ಸರಿ, ಇಷ್ಟ ಇಲ್ಲದೆ ಇದ್ರು ತಾಳಿ ಕಟ್ಟಿರೋ ದರಿದ್ರನ ನನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀನಲ್ವಾ, ಆ ನರ್ಕನ ಇನ್ನೊಂದು ಸ್ವಲ್ಪ ಹೊತ್ತು ಸಹಿಸ್ಕೊಂಡ್ರೆ ಆಮೇಲೆ ನನಗೆ ಯಾವ ತೊಂದರೆನೂ ಇರಲ್ಲ. ಹೇಗಿದ್ರು ಡಿವೋರ್ಸ್ ಕೊಡ್ತಾ ಇದ್ದೀನಲ್ವಾ, ಇನ್ನೇನಿರುತ್ತೆ. ಅಮ್ಮ, ನಿಮ್ಮ ಕುಟುಂಬದಲ್ಲಿ ಅತ್ತೆಗೆ ಒಡ ಹುಟ್ಟಿದವ್ರಿಗೆ ಮುತ್ತೈದೆಯರಿಗೆ ಕಾಲಿಗೆ ಅರಿಶಿನ ಹಚ್ಚಿ ಪೂಜೆಲಿ ಕುತ್ಕೋಬೇಕು. ಶರಣ್ಯ, ಈ ಸೀತಾರಾಮನ ಕಲ್ಯಾಣನ ನಿಮ್ಮಿಬ್ಬರ ಕೈಲಿ ಯಾಕೆ ಮಾಡಿಸ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮಿಬ್ಬರಿಗೂ ಪುಣ್ಯ ಫಲ ದೊರಕಿ ನಿಮ್ಮಿಬ್ಬರ ಮಧ್ಯೆ ಇರೋ ದೂರ ತೊಲಗೋಗಿ ನೀನು ಮತ್ತೆ ದರ್ಶನ್ ಮತ್ತೆ ಒಂದಾಗ್ಲಿ ಅನ್ನೋದೇ ನನ್ನ ಸಂಕಲ್ಪ. ಲೀಲಾವತಿ,
ಛೀ, ನಮ್ಮ ಕುಟುಂಬದ ಮರ್ಯಾದೆ ತೆಗ್ದಿರೋ ಈ ಹುಡುಗಿ ಕೈಯಿಂದ ನನ್ನ ಕಾಲಿಗೆ ಅರ್ಶನ ಹಚ್ಚಿಸ್ಕೊಳ್ಳೋದಾ? ಏನ್ ಕರ್ಮನೋ. ಶರಣ್ಯ, ಮನೆಗೆ ಬಂದು ಎಲ್ಲಾನು ಮ್ಯಾನೇಜ್ ಮಾಡಿರೋ ನಿಮ್ಮ ಅತ್ತೆ ಮಾತನ್ನ ಕೇಳಿಸ್ಕೊಂಡು ನನಗೆ ಸರಿಯಾಗಿ ಪಂಚ್ ಕೊಟ್ಟಿದ್ಯಾ. ಮಾಡ್ತೀನಿ. ಅವ್ರು ಈ ಅವಕಾಶನ ಬಳಸ್ಕೊಂಡ್ರೆ ನಾನು ಮತ್ತೊಂದು ಅವಕಾಶನ ಹುಡ್ಕೊಳಕ್ಕಾಗಲ್ವಾ? ನೀನ್ ಮತ್ತೆ ಆ ಮನೆ ಕಾಲಿಡ್ದೇ ಇರೋ ಥರ ನೋಡ್ಕೊಳಕ್ಕಾಗಲ್ವಾ? ಅಮ್ಮ, ಗಂಡ ಹೆಂಡ್ತಿರಿಬ್ರು ಒಬ್ರಿಗೊಬ್ರು ಕುಂಕುಮ ಇಟ್ಕೊಳ್ಳಿ. ನೋಡಪ್ಪ, ಮೊದಲು ನೀನು ಹಣೆ ಕುಂಕುಮ ಇಡು. ಅಮ್ಮ, ನೀವು ಕೂಡ ಕುಂಕುಮ ಇಡಿ. ನೋಡಪ್ಪ, ಇಬ್ರು ಒಬ್ರಿಗೊಬ್ರು ಕಂಕಣ ಕಟ್ಕೊಳ್ಳಿ. ನೋಡಪ್ಪ, ಮೊದಲು ನೀನು ಕಟ್ಟು. ಅಮ್ಮ, ನೀವು ಕೂಡ ಕಟ್ಟಿ ಅವ್ರಿಗೆ. ನೋಡಿ, ಇಬ್ರು ಸೇರ್ಕೊಂಡು ಗಣಪತಿ ಮೇಲೆ ಅಕ್ಷತೆ ಹಾಕಿ. ಯಸ್ಯವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳಾಃ ತಯೋ ಸಂವೃಣಾತುಂ ಸಾಂ ಸರ್ವತೋ ಜಯಮಂಗಲಂ ಗಣಪತಿಂ ಪ್ರಾರ್ಥನಾ ನಮಸ್ಕಾರಂ ಸಮರ್ಪಯಾಮಿ. ಓಂ ವಿಶ್ವೇತ್ತಾತೆ ಸವನೇಶ ಪ್ರವಾಚಾಯ ಚಕರ್ಧಮಗವನ್ನಿಂದ್ರ ಸುನ್ವತೆ ಭಾರಾವತಂ ನಿತ್ತೂರುಷಂ ಭೃತಂ ವತ್ಸಪಾವುನೋ ಶರಭಾಯ ಋಷಿಭಂ ಧವೇ. ಓಂ ಬೃಹಸ್ಸಾಮಕ್ಷತ್ರವೃದ್ಧವೃಷ್ಣಿಯಂ ತ್ರಿಷ್ಟುಭೌಜಸ್ಸುವಿತमुग्रवीरಂ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯಮಿದಂ ವಾತೇನ ಸಕರೇಣ ರಕ್ಷಾ. ಅಮ್ಮ, ಹೋಗಿ ತೆಂಗಿನಕಾಯಿ ಒಡೆದ್ಬಿಟ್ಟು ಬನ್ನಿ. ಅನನ್ಯ, ಈ ತೆಂಗಿನಕಾಯಿ ಎಲ್ಲ ಒಡ್ಕೊಂಡ್ ಬಾಮ್ಮ. ನಾನಾ? ಮನೆ ಮರ್ಯಾದೆ ತೆಗ್ದಿದ್ದಾಳೆ ಅಂತ ಗೊತ್ತಿದ್ರು ಚಿಕ್ಕ ಸೊಸೆಗೆ ಕಲ್ಯಾಣ ಮಾಡೋ ಅಂತ ಅವಕಾಶ ದೊಡ್ಡ ಸೊಸೆ ಆಗಿರೋ ನನ್ನ ಕೈಯಲ್ಲಿ ಇಂಥ ಕೆಲ್ಸಗಳು ಮಾಡಿಸ್ತಿದ್ಯಾ ಆನಂದ ಭೈರವಿ? ಮಾಡ್ತೀನಿ. ಎಲ್ಲರಿಗೂ ಒಂದಿನ ಬಂದೇ ಬರುತ್ತೆ.
ಆ ದಿನ ನಿನ್ ಸ್ಥಾನದಲ್ಲಿ ನಾನಿರ್ತೀನಿ ಆನಂದ ಭೈರವಿ. ಆದಷ್ಟು ಬೇಗನೆ ಎಲ್ರನ್ನೂ ಆಟ ಆಡಿಸ್ತೀನಿ. ನಮ್ಮ ಕೋಪ ನಮಗೇ ಶತ್ರು. ಈ ಮಾತು ಎಷ್ಟು ಸತ್ಯನೋ, ನಾವು ಮಾಡಿರೋ ಪಾಪಗಳು ಕೂಡ ನಮಗೆ ಶಾಪ ಆಗಿ ಸುತ್ತಕೊಳ್ಳುತ್ತೆ. ಈ ಮಾತು ಕೂಡ ಅಷ್ಟೇ ಸತ್ಯ ಅನನ್ಯ. ಈಗ ಈ ಪಾಯಿಂಟ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ? ನಮ್ಮ ಮನೆ ಸೊಸೆ ಆಗೋ ಸ್ಥಾನನ ಶರಣ್ಯನಿಗೆ ಸಿಗದೇ ಇರೋ ಹಾಗೆ ಮಾಡೋದಕ್ಕೆ ನೀನು ಪ್ಲಾನ್ ಮಾಡಿದೀಯಾ. ಆದ್ರೆ ಆ ಪಾಪ ನಿನ್ನನ್ನು ಬಿಟ್ಟಿಲ್ಲ ಅಲ್ವಾ? ಅದಕ್ಕೆ ನೀನಿಲ್ಲಿ ಹೀಗೆ, ನನ್ನ ಸೊಸೆ ಶರಣ್ಯ ಅಲ್ಲಿ ಹಾಗೆ ಗಂಡನ ಜೊತೆ ಸೇರ್ಕೊಂಡು ಸೀತಾರಾಮನ ಕಲ್ಯಾಣನ ಅವಳ ಕೈಯಿಂದನೇ ಮಾಡ್ತಾ ಇದ್ದಾಳೆ. ಈಗ ನಿನಗೆ ಅರ್ಥ ಆಗ್ದಿರೋ ವಿಷಯ, ಅಷ್ಟಕ್ಕೂ ಶರಣ್ಯ ಬರೋದಂದ್ರೇನು? ಈ ಸರ್ಪ್ರೈಸ್ ಎಂಟ್ರಿ ಏನು ಅಂತ ತಾನೆ? ಅತ್ತೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ ಅತ್ತೆ. ಶರಣ್ಯ, ನಾಳೆ ನಾವು ಶ್ರೀರಾಮನವಮಿ ಉತ್ಸವವನ್ನ ನಡೆಸ್ತಾ ಇದ್ದೀವಿ. ನೀನು ತಪ್ಪದೆ ಆ ಕಾರ್ಯಕ್ರಮಕ್ಕೆ ಬರಬೇಕು. ಪೂಜೆಯಲ್ಲಿ ಭಾಗವಹಿಸು. ನಿನಗೆ ಈ ಮನೇಲಿರೋ ಋಣ ನೀನು ಹೊಸ್ಲು ದಾಟಿದ ತಕ್ಷಣ ಮುಗಿದು ಹೋಯ್ತು. ನಿನ್ನ ಸ್ವಾಗತ ಮಾಡೋದಕ್ಕೆ ನಿನ್ನ ಎದುರಿಗೆ ಬರೋದು ನನ್ನ ಶವ. ನನ್ಗಷ್ಟು ಅದೃಷ್ಟ ಇಲ್ಲ, ನನಗೆ ಅರ್ಹತೆ ಇಲ್ಲ. ನಾನು ಬರಲ್ಲ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನಿಜಕ್ಕೂ ನಿನಗೆ ಆ ಅರ್ಹತೆ ಇಲ್ಲದೆ ಇದ್ದಿದ್ರೆ ಸೀತಾರಾಮನವಮಿ ಉತ್ಸವಕ್ಕೆ ನಾನು ನಿನ್ನನ್ನು ಕರೆಯುವಂಥ ಅದೃಷ್ಟ ನಿನಗೆ ಬರ್ತಾನೆ ಇರಲಿಲ್ಲ. ಶರಣ್ಯ, ಇದನ್ನ ನಮ್ಮ ಕುಟುಂಬ ಎಷ್ಟೋ ವರ್ಷಗಳಿಂದ ನಡೆಸ್ಕೊಂಡ್ಬಂದಿರೋಂಥ ಪೂಜೆ. ಈ ವರ್ಷ ನಮ್ಮ ಮನೆ ಸೊಸೆ ಕೈಯಿಂದಾನೇ ಕಾರ್ಯಕ್ರಮ ನಡಿಬೇಕು ಅಂತ ಮದುವೆ ದಿನಾನೇ ದೇವ್ರ ಹತ್ರ ಹರಿಸ್ಕೊಂಡಿದ್ದೆ. ಆ ಹರಕೆನ ನಿನ್ನ ಹಠದಿಂದ ಹಾಳು ಮಾಡಬೇಡ. ಆದ್ರೆ ಅತ್ತೆ, ಶರಣ್ಯ, ದೇವರ ಸೆಂಟಿಮೆಂಟ್ನ ನಾವು ಗೌರವಿಸದೆ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಅಂತ ಮಾರ್ಗದರ್ಶನ ಕೊಡ್ಬೇಕು ಹೇಳು? ನಿನಗೆ ನಿನ್ನ ಅತ್ತೆ ಮಾತಿನ ಮೇಲೆ ಸ್ವಲ್ಪನಾದರೂ ಮರ್ಯಾದೆ ಗೌರವ ಇದ್ರೆ ನಾಳೆ ನೀನು ಪೂಜೆಗೆ ಬರ್ತೀಯ. ಓಂ ಕೇಶವಾನ್ ನಮಃ, ಓಂ ನಾರಾಯಣಾನ್ ನಮಃ, ಓಂ ಮಾಧವಾನ್ ನಮಃ, ಓಂ ಗೋವಿಂದಾನ್ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾನ್ ನಮಃ, ಓಂ ತ್ರಿವಿಕ್ರಮಾನ್ ನಮಃ. ಚಿಚಿ, ಗಂಡನ ಮೇಲೆ ದೊಡ್ಡ ಅಪವಾದ ಹೊರಿಸಿ ಮರ್ಯಾದೆ ತೆಗ್ದಿದ್ದಲ್ದೆ ಸ್ವಲ್ಪನೂ ಸಂಕೋಚ ಇಲ್ದೆ ಹೇಗ್ ಪೂಜೆ ಮಾಡ್ತಿದ್ದಾಳೆ ನೋಡಿ. ನನಗಂತೂ ಅರ್ಥನೇ ಆಗ್ತಿಲ್ಲ. ದರ್ಶನ್ ಜೊತೆ ಅವಳು ಕೂತಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ರೀ. ನನ್ನ ಹೊಟ್ಟೆ ಉರ್ದೋಗ್ತಿದೆ.